ನೋಡಿ, ಇನ್ನೊಂದು ಕಡೆಗೆ ಪ್ರವಾಸಿಗರನ್ನ ಅತಿಥಿ ದೇವೋ ಭವ ಅಂತ ನೋಡುವಂಥ ಪ್ರದೇಶ. ಆ ಜಾಗದಲ್ಲಿ ಕೀಚಕರು ಮಾಡಿರುವಂಥ ಕೃತ್ಯ ಯಾವ ರೀತಿಯಲ್ಲಿದೆ ಅಂಥೇಳಿ, ಒಬ್ಬ ವಿದೇಶಿ ಪ್ರಜೆ ಜೊತೆಗೆ ಹೋಮ್ ಸ್ಟೇ ಓನರ್ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ, ಸಾಮೂಹಿಕ ಅತ್ಯಾಚಾರವನ್ನು. ಇನ್ನೊಂದು ಕಡೆಗೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಒರಿಸ್ಸಾ ಪ್ರವಾಸಿಗ ಬಾರದ ಲೋಕಕ್ಕೆ ಹೋಗಿದ್ದಾನೆ. ಎಲ್ಲಿ ನಡೆದಿರುವಂಥದ್ದು ಇದು? ಈ ವರದಿ ನೋಡಿ. ಹೌದು, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದಿಂದ ಮಲ್ಲಾಪುರ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಮಾರ್ಚ್ 6ರಂದು ರಾತ್ರಿ 11 ಗಂಟೆ ಸಮಯದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದಿದೆ. ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ವಾಯು ವಿಹಾರಕ್ಕೆಂದು ಬಂದಿದ್ದ ಪ್ರವಾಸಿಗರು ಮತ್ತು ಹೋಮ್ ಸ್ಟೇ ಓನರ್ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದ ಆರೋಪಿಗಳು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಇಸ್ರೇಲ್ನಿಂದ ಬಂದಿದ್ದ ಓರ್ವ ಪ್ರವಾಸಿ, ಅಮೆರಿಕದಿಂದ ಆಗಮಿಸಿದ್ದ ಡೇನಿಯಲ್, ಮಹಾರಾಷ್ಟ್ರದ ಪಂಕಜ್, ಒರಿಸ್ಸಾದ ಬಿಭಾಷ್ ಅನ್ನೋರು ಆನೆಗೊಂದಿಯಲ್ಲಿರುವ ಹಾರ್ಟ್ಲೈನ್ ಹೋಮ್ ಸ್ಟೇನಲ್ಲಿ ತಂಗಿದ್ರು. ರಾತ್ರಿ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಕೂತಿದ್ದಾಗ ಬೈಕ್ನಲ್ಲಿ ಬಂದಿದ್ದ 3 ದುಷ್ಕರ್ಮಿಗಳು ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ಕೇಳಿದ್ರು. ಅಲ್ಲದೆ ₹100 ಕೊಡುವಂತೆ ಕೇಳಿದ್ರು. ಹಣ ಇಲ್ಲ ಎಂದಾಗ ಪ್ರವಾಸಿಗರ ಜೊತೆ ವಾಗ್ವಾದಕ್ಕೆ ಇಳಿದಿದ್ರು. ಈ ವೇಳೆ 3 ಪುರುಷರಿಗೆ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡಿದ ದುಷ್ಕರ್ಮಿಗಳು ಬಳಿಕ ಎಡದಂಡೆ ಕಾಲುವೆಗೆ ದೂಡಿದ್ರು. ಅದರಲ್ಲಿ ಪಂಕಜ್ ಮತ್ತು ಡೇನಿಯಲ್ ಈಜಿ ದಡ ಸೇರಿದರೆ ಬಿಭಾಷ್ ಅನ್ನೋ ಒರಿಸ್ಸಾ ಪ್ರವಾಸಿಗ ನಾಪತ್ತೆಯಾಗಿದ್ದ. ನಂತರ ಇಸ್ರೇಲ್ ದೇಶದ ಪ್ರವಾಸಿಗೆ ಸ್ಥಳೀಯ ಹೋಮ್ ಸ್ಟೇ ಓನರ್ ಹಲ್ಲೆ ಮಾಡಿದ ದುರುಳರು ನಂತರ ಗ್ಯಾಂಗ್ ರೇಪ್ ಮಾಡಿ ಪರಾರಿಯಾಗಿದ್ರು. ಅವ್ರಿಗೇನೋ ಡ್ರಿಂಕ್ಸ್ ಇಲ್ಲ, ಏನು ಪಲ್ಗ ಇಲ್ಲ. ವೆರಿ ಗುಡ್ ಬಾಯ್. ಪಿಕ್ನಿಕ್ ಅಂತ ಬಂದಿದ್ರು ಅವ್ರ ಫ್ರೆಂಡ್ಸ್ ಜೊತೆ. ಎಷ್ಟು ದುಡ್ಡಿದೋ ಅಷ್ಟು ಹಂಗೆ ಟ್ರಾವೆಲ್ ಮಾಡ್ತಾರೆ ಅಷ್ಟೇ. ಇದು ಫಸ್ಟ್ ಟೈಮ್ ಅಂತ ಹೇಳಿದ್ರು ಅಷ್ಟೇ ಗೊತ್ತು. ಕಾಲ್ ಮಾಡಿ ಮೆಸೇಜ್ ಮಾಡಿದೆ ವಾಟ್ಸಪ್ಪಲ್ಲಿ, ಹೆಂಗಿದೆಯಾ ಅಂತ. ಚೆನ್ನಾಗಿದ್ದೀನಿ, ಐ ಆಮ್ ಗುಡ್ ಅಷ್ಟೇ. ಅವ್ರೇನು ರಿಪ್ಲೈ ಮಾಡಿಲ್ಲ. ಆಯಿತು ಟೇಕ್ ಕೇರ್ ಅಂತ ಮಾಡಿಬಿಟ್ಟೆ. ಅವ್ರು ಎಲ್ಲರೂ ಫ್ರೆಂಡ್ಸ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ, ಚೆನ್ನಾಗಿದ್ದೀನಿ ಫೈನ್ ಅಂತ ಹೇಳಿದ್ದಾರೆ ಅಷ್ಟೇ. ಅವ್ರೇನು ರಿಪ್ಲೈ ಬಂದಿಲ್ಲ. ಸ್ವಿಮ್ಮಿಂಗ್ ಅವ್ರಿಗೆ ಗೊತ್ತಾಗಿತ್ತೆ, ಅವ್ರಿಗೆ ಗೊತ್ತು, ಸೂಪರ್ ಸ್ವಿಮ್ಮರ್ ಆ್ಯಕ್ಚುಲಿ. ಅದೇ ಹೆಡ್ಡಲ್ಲಿ ಇಂಜೂರ್ ಆಗಿದೆ ಅಲ್ವಾ, ಮೇ ಬಿ ಮೈಂಡು ಕೊಲಾಪ್ಸ್ ಆಗಿರುತ್ತೆ. ಹೋಮ್ ಸ್ಟೇ ಓನರ್ ತನ್ನ ಮತ್ತು ಇಸ್ರೇಲ್ ಪ್ರವಾಸಿಗರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ದೂರು ನೀಡಿದ್ದು. ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ ಗಂಗಾವತಿ ಗ್ರಾಮೀಣ ಠಾಣೆ ಪೊಲೀಸರು ಇಂದು 2 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲ್ಲೇಶ್ ಅಲಿಯಾಸ್ ಹಂದಿ ಮಲ್ಲ ಮತ್ತು ಚೇತನ ಸಾಯಿ ಸಿಳ್ಳೆಕ್ಯಾತರ್ ಎಂಬುವರನ್ನ ಬಂಧಿಸಲಾಗಿದೆ. ಅಲ್ಲದೆ ರೇಪ್ ಮಾಡಿರೋದಾಗಿ ಕಿರಾತಕರು ಒಪ್ಪಿಕೊಂಡಿದ್ದಾರಂತೆ. ಇನ್ನು ಇನ್ನೋರ್ವ ಆರೋಪಿ ನಾಪತ್ತೆಯಾಗಿದ್ದು ಆತನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಸಾನಾಪುರ್ ಕೆನಾಲ್ ಹತ್ರ 3 ಜನ ಒಂದು ಬೈಕಲ್ಲಿ ಮಿಸ್ಕ್ರಿಯೆಂಟ್ಸ್ ಬಂದು ದುಡ್ಡಿನ ಸಲುವಾಗಿ ಗಲಾಟೆ ಮಾಡಿಕೊಂಡು ಹಲ್ಲೆ ಮಾಡಿ 2 ಹೆಣ್ಮಕ್ಳಿಗೆ ಫಿಸಿಕಲಿ ಹಾಗೂ ಸೆಕ್ಸುವಲಿ ಅಬ್ಯೂಸ್ ಮಾಡಿ ತೊಂದರೆ ಕೊಟ್ಟು ಅವರು ಅಲ್ಲಿಂದ ಪರಾರಿ ಆಗಿರ್ತಾರೆ. ಕೊಟ್ಟಂತಹ ದೂರಿನ ಮೇರೆಗೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್, ರಾಬರಿ ಹಾಗೂ ರೇಪ್ ಕೇಸ್ ಒಂದು ಕ್ರೈಮ್ ದಾಖಲಾಗಿದ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೇನು ಹೆಚ್ಚು ಕಮ್ಮಿ ಆಗಿದೆ ನೋಡೋಣ. ಅದು ಯಾಕೆ ನಾನು ಈಗ ಅದ್ರ ಬಗ್ಗೆ ಕಂಪ್ಲೀಟ್ ವರದಿ ನನಗೆ ತಿಳ್ಕೊಂಡಿದ್ದೀನಿ ಅಷ್ಟೇ. ರಾತ್ರಿ ತಿಳಿಸ್ತೀನಿ. ಇನ್ನು ಕಳೆದ 2 ದಿನಗಳಿಂದ ಬಿಭಾಷ್ಗಾಗಿ ಹುಡುಕಾಟ ನಡೆಸಲಾಗಿತ್ತು. ಆದರೆ ಇಂದು ಮಧ್ಯಾಹ್ನ ಘಟನೆ ನಡೆದ ಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿ ಬಿಭಾಷ್ ಶವವಾಗಿ ಪತ್ತೆಯಾಗಿದ್ದಾನೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ 2 ದುಷ್ಕರ್ಮಿಗಳ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೊಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.